ಕೆಲವೇ ಕ್ಷಣಗಳಲ್ಲಿ ಈ ಭವ್ಯವಾಗಿರುವಂತಹ ವೇದಿಕೆಗೆ ಜಾನಪದ ಜಾಣ ಜಿ ಕನ್ನಡ ವಾಹಿನಿಯೊಳಗೆ ಮಿಂಚುತ್ತಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಬಾಳು ಬೆಳಗುಂದಿಯವರು ಈಗ ಜಾನಪದ ಲೋಕದೊಳಗ ಹಿರಿಯ ಕಲಾವಿದರು. ನಾವು ಬಾಲ್ಯದಿಂದಲೂ ಕೂಡ ಅವರ ಹಾಡುಗಳನ್ನು ಕೇಳಿಕೊಂಡು ಬೆಳೆದಿದ್ದೀವಿ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಿಟ್ಟು ಹೊಂಟೆಲ್ಲ ನನ್ನ ಅವನ ಒಂದು ಜೊತೆಯಾಗಿ ಸಾಕಷ್ಟು ಹಾಡುಗಳ ಜೊತೆಯಾಗಿ ಬಹಳ ಮಂದಿ ಕಲಾವಿದರನ್ನ ಬೆಳೆಸಿರುವಂತಹ ಮೂಡಲಗಿಯವರೇ ಜಾನಪದ ಜಾಣ ಶಬ್ಬೀರ್ ಡಾಂಗೇಸರ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಶಬ್ಬೀರ್ ಡಾಂಗೇಸರ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತೇನೆ. ಅವರ ಹಾಡಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಯಾವುದೇ ಆರ್ಕೆಸ್ಟ್ರಾಗಳಿರಲಿ ಅವರ ಹಾಡುಗಳಿಲ್ಲದೇನೆ ನಾವು ಆರ್ಕೆಸ್ಟ್ರಾನ ಮುಗಿಸೋದಿಲ್ಲ. ಬನ್ನಿ ಒಂದ್ಸಲ ಜೋರ ಚಪ್ಪಾಳೆಗಳು. ಶಬ್ಬೀರ್ ಡಾಂಗೇಸರ್ ಅವರನ್ನ ಬಹಳ ಪ್ರೀತಿಯಿಂದ ವೆಲ್ಕಮ್ ಅನ್ನು ಮಾಡಿಕೊಳ್ತಾ ಈಗ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಬಾಳು ಬೆಳಗುಂದಿ ಮತ್ತು ಶಿವಕಾಂತ್ ಪೂಜಾರಿ ವೀರು ಜಮಖಂಡಿ ಅವರು ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಜಾನಪದ ಜಾಣ ಸಾಕಷ್ಟು ಸಾಹಿತ್ಯಗಳ ಜೊತೆಯಾಗಿ ಯೂಟ್ಯೂಬರ್ಗಳಲ್ಲಿ ಸ್ಟಾರ್ ಆಗಿ ಮಿಂಚುತ್ತಿರುವಂತ ನಮ್ಮ ಶಿವಕಾಂತ್ ಪೂಜಾರಿ ಅಣ್ಣಜಿಯವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಶಿವಕಾಂತ್ ಪೂಜಾರಿ ಅವರು ದೊಡ್ಡ ಮಟ್ಟದೊಳಗೆ ಈಗಾಗಲೇ ನೀವು ಸಿಕ್ಕಾಪಟ್ಟಿ ಯೂಟ್ಯೂಬ್ಗಳಲ್ಲಿ ನೋಡ್ತಾರೆ, ಸಿಕ್ಕಾಪಟ್ಟಿ ವೈರಲ್ ಸ್ಟಾರ್ ಅವರು. ಶಿವಕಾಂತ್ ಅಣ್ಣಜಿ ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಬರ್ರಿ ಅಣ್ಣಜಿ, ನೇರವಾಗಿ ಈಗ ನಿಮ್ಮ ಗೀತೆ ತಗೊಂಡು ಬರ್ತೀವಿ. ಈ ಗೀತೆ ಆದ ತಕ್ಷಣ ಜಾನಪದ ಜಾಣ ಬಾಳು ಬೆಳಗುಂದಿ ಅವರು ಸೊ ಬರ್ತಾರೆ, ಅವರು ಎಂಟ್ರಿ ಕೂಡ ಆಗುತ್ತೆ ಅಂತ ಹೇಳ್ತಾ ಈಗ ಒಂದು ಗೀತೆ ಕೇಳಿ ಆನಂದಿಸಿ. ಓಕೆ, ಥ್ಯಾಂಕ್ ಯು. ಜೋರ ಚಪ್ಪಾಳೆ ಬರ್ರಿ ನಮ್ಮ ಶಿವಕಾಂತ್ ಅಣ್ಣ ಪೂಜಾರಿ. ಥ್ಯಾಂಕ್ ಯು ಅಣ್ಣಜಿ. ನಮ್ಮ ಉದ್ಯಮ ತಾಳಕ ಭವ್ಯವಾದಂಥ ವೇದಿಕೆ ಮೇಲೆ ನೀವು ಕಾಣಿಸ್ಕೊಂಡಿದ್ರಿ. ಜಾನಪದ ಲೋಕದೊಳಗೆ ಈಗ ಸಿಕ್ಕಾಪಟ್ಟಿ ಜನ ಬರಕತ್ತಾರ, ಅವ್ರಿಗೆಲ್ಲ ನಿಮ್ಮ ಸಪೋರ್ಟಿಗೆ ಇರಲಿ ಅಂತ ಹೇಳ್ತಾ ಹಲೋ, ದಯವಿಟ್ಟು ಅಲ್ಲಿ ಕ್ಯಾಮ್ರಾ ಮುಂದೆ ಏನು ಕುಂದಿಸ್ಕೊಂಡಿಲ್ಲ, ಹುಡುಗರನ್ನ ಕೆಳಗೆ ಇಳಿಸ್ರಿ. ಫಸ್ಟ್ ಸ್ವಲ್ಪ ಕೆಳಗೆ ಸಾಧ್ಯ ಐತೆ, ಯಾಕಂದ್ರೆ ನಿಮ್ಮ ಕ್ಯಾಮ್ರಾ ಅದು ಇದಾಗ್ತಾ ಇಲ್ಲ ಇಲ್ಲಿ ಕಮಿಟಿಯವ್ರು ಹೇಳತ್ತಾರ. ಹಾಂ, ಸ್ವಲ್ಪ ಇದನ್ನ ಅಣ್ಣ. ಓಕೆ, ಅಷ್ಟಿಗೆ ಈಗ ಆಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಕಡೆ ಜನರೇಟರ್ ಸಿಸ್ಟಮ್ ಈ ಕಡೆ ಇರಬಾರ್ದು ದಯವಿಟ್ಟು. ಮನೇನು ಕೂಡ ಅದೇ ಮಾತು ಹೇಳಿದ್ದೀನಿ, ಇವತ್ತು ಕೂಡ ಅದೇ ಹೇಳ್ತೇನೆ, ದಯವಿಟ್ಟು ಜನರೇಟರ್ ಹತ್ತಿರ ಯಾರು ಇರಬಾರ್ರಿ.
ಸ್ವಲ್ಪ ಸೈಡ್ ಆಗಿ ದಯವಿಟ್ಟು. ಅದಕ್ಕೆ ನಮ್ಮ ರಜಾಕ್ ಗಡ್ಡ ಸರ್ ಕೂಡ ಆಗಮಿಸಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ವಿ. ಈಗ ಈಗ ವಿಜಯಪುರದಿಂದ ಆಗಮಿಸ್ತಕ್ಕಂಥ ನಾಟ್ಯ ಅಕಾಡೆಮಿ ಡ್ಯಾನ್ಸ್ ಗ್ರೂಪ್, ನಮ್ಮ ಲಕ್ಷ್ಮೀ ಮೇಡಮ್ ಅವರ ಒಂದು ಗ್ರೂಪ್ ಡ್ಯಾನ್ಸ್ ಈಗ ವೇದಿಕೆಗೆ ಆಗಮಿಸಬೇಕು.